ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಬೆಳಗಾವಿಯಲ್ಲಿ ರೌದ್ರಾವತಾರ ತಾಳಿದೆ ನದಿಗಳು. ಪಂಚಗಂಗಾ ನದಿಗೆ ನಿರ್ಮಿಸಿರುವಂತಹ ಬ್ಯಾರೇಜ್ ಕೂಡ ಮುಳುಗಡೆಯಾಗಿದೆ. ಕೊಲ್ಲಾಪುರ ನಗರದ ಹೊರವಲಯದಲ್ಲಿರುವಂತಹ ಸೇತುವೆ ಇದು. ಸೇತುವೆ ಮೇಲೆ ಇದೀಗ ವಾಹನ ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ಬಾರಿ ಈ ರೀತಿ ಸೇತುವೆ ಮೇಲೆ ಜೋರಾಗಿ ಮಳೆ ನೀರು ಪಾಸ್ ಆಗಬೇಕಾದ್ರೆ ವಾಹನಗಳೇ ಕೊಚ್ಕೊಂಡು ಹೋಗಿದ್ದನ್ನ ನೋಡಿದ್ವಿ. ಸೊ ಅಂತ ಅವಘಡಗಳೇನು ಸಂಭವಿಸಬಾರದು ಅಂತ ಸೇತುವೆ ಮೇಲೆ ನಿತ್ಯ ವಾಹನ ಸಂಚಾರ ಏನಿತ್ತು ಅದನ್ನು ಕೂಡ ಸ್ಥಗಿತಗೊಳಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ. ನೀವಿವಾಗ ಗಮನಿಸ್ತಾ ಇರೋದು ಬೆಳಗಾವಿಯ ದೃಶ್ಯ. ನದಿಗಳು ಉಕ್ಕಿ ಹರಿತಾ ಇದೆ. ಪಂಚಗಂಗಾ ನದಿಗೆ ನಿರ್ಮಿಸಿರುವಂತಹ ಬ್ಯಾರೇಜ್ ಕೂಡ ಮುಳುಗಡೆಯಾಗಿದೆ. ಕೊಲ್ಲಾಪುರ ನಗರದ ಹೊರವಲಯದ ಸೇತುವೆ ಇದು ನಾವು ತೋರಿಸಿರೋದು. ಇನ್ನು ಬೆಳಗಾವಿ ಗೋವಾ ಸಂಪರ್ಕಿಸುವಂತಹ ಹೆದ್ದಾರಿ ಬಂದ್ ಆಗಿದೆ ಧಾರಾಕಾರ ಮಳೆಯ ಪರಿಣಾಮ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಕುಸುಮಳಿ ಗ್ರಾಮದ ಬಳಿ ಸೇತುವೆ ಕಾಮಗಾರಿ ಆಗ್ತಾ ಇರುವಂತಹ ಹಿನ್ನೆಲೆ ಮಣ್ಣಿನ ರಸ್ತೆಯನ್ನು ನಿರ್ಮಿಸಿ ಸಂಚಾರಕ್ಕೆ ಅವಕಾಶವನ್ನ ಕೊಡಲಾಗಿತ್ತು. ಆದರೆ ನದಿಯ ಆರ್ಭಟಕ್ಕೆ ಮಣ್ಣಿನ ರಸ್ತೆ ಕೊಚ್ಕೊಂಡು ಹೋಗಿದೆ. ಮಳೆಗಾಲ ಮುಗಿಯೋವರೆಗೂ ರಸ್ತೆ ಸಂಚಾರವನ್ನ ಬಂದ್ ಮಾಡುವಂತ ಸಾಧ್ಯತೆ ಇದೆ. ನೋಡಿ ಎಂತೆಂಥ ಸೇತುವೆಗಳೇ ಕೊಚ್ಕೊಂಡು ಹೋಗುತ್ತೆ, ನೀರು ಉಕ್ಕಿ ಹರಿಯುತ್ತೆ. ಅಂಥದ್ರಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿರುವಂತ ಮಣ್ಣಿನ ರಸ್ತೆ ಇದು ಮಳೆಯ ಅಬ್ಬರಕ್ಕೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಕುಸುಮಳಿ ಗ್ರಾಮದ ಬಳಿ ಸೇತುವೆ ಕಾಮಗಾರಿ ಆಗ್ತಾ ಇತ್ತು. ಹಾಗಾಗಿ ಸಂಚಾರಕ್ಕೆ ಪರ್ಯಾಯವಾಗಿ ಒಂದು ಮಣ್ಣಿನ ರೋಡ್ನ ವ್ಯವಸ್ಥೆ ಮಾಡಿದ್ರು. ಮಣ್ಣು ಹಾಕಿ ಒಂದು ರಸ್ತೆಯ ರೀತಿಯಾಗಿ ಮಾಡಿದ್ರು. ಇದೀಗ ಮಣ್ಣಿಗೆ ಎಲ್ಲ ಅಧ್ವಾನ ಆಗಿದೆ. ನದಿಯ ಆರ್ಭಟಕ್ಕೆ ಮಣ್ಣಿನ ರಸ್ತೆನೇ ಕೊಚ್ಕೊಂಡು ಹೋಗಿದೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಸಂಪರ್ಕದಲ್ಲಿದ್ದಾರೆ. ಸಹದೇವ್ ಮಾನೆ, ನಿಜಕ್ಕೂ ಆ ಮಗುವಿನ ಸಾವಿನ ಸುದ್ದಿ ಹೆತ್ತೋರು ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ, ಹೇಗಾಗಿತ್ತು ಅಂತ ಹೇಳಿದ್ರೆ ಯಾರ್ಯಾರು ಮನೆ ಒಳಗಡೆ ಮಲಗಿದ್ರು, ಆ ಪುಟ್ಟ ಮಗುವಿನ ಜೊತೆಗೆ ಇನ್ನೊಂದು ಮಗು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ಆಯ್ತು, ಏನಾಯ್ತು ಸಹದೇವ್? ಹೌದು ಚೈತ್ರ, ಏನು ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರಿಂದ ಬೆಳಗಾವಿ ಜಿಲ್ಲೆಗೂ ಕೂಡ ಸಾಕಷ್ಟು ಪರಿಣಾಮ ಕೂಡ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಮಹಾಲಿಂಗೇಶ್ವರ ಕಾಲನಿಯಲ್ಲಿ ಮನೆ ಗೋಡೆ ಕುಸಿದಿರುವಂತಹ ಕಾರಣಕ್ಕಾಗಿ 3 ವರ್ಷದ ಕಾರ್ತಿಕ ಅನ್ನುವಂತಹ ಬಾಲಕಿ ಈಗ ಸಾವನ್ನಪ್ಪಿರುವಂತದ್ದು. ಮನೆಯ ಹಿಂಬದಿಯ ಗೋಡೆ ಕುಸಿದಿರುವಂತಹ ಕಾರಣಕ್ಕಾಗಿ ಏನು ರೂಮ್ ನಲ್ಲಿ ಮಲಗಿದಂತಹ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಅದರ ಜೊತೆಗೆ ಅವರ ಅಕ್ಕ 4 ವರ್ಷದ ಬಾಲಕಿ ಕೂಡ ಈಗ ಗಂಭೀರ ಆಗಿರುವಂತದ್ದು. ಸರ್ಕಾರಿ ಆಸ್ಪತ್ರೆಗೆ ಆಕೆಯನ್ನ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಗೋಕಾಕ್ ಶಹರ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಆ ಕುಟುಂಬಸ್ಥರಲ್ಲಿ ಕೂಡ ಈಗ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯ ಏನು ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಮಲಪ್ರಭಾ ನದಿ ಒಳಹರಿವು ಕೂಡ ಹೆಚ್ಚಳ ಆಗಿರುವಂತದ್ದು. ನಾನೀಗ ಮಲಪ್ರಭಾ ನದಿ ದಂಡೆ ಮೇಲೆ ಇದ್ದೇನೆ. ಈಗ ದೃಶ್ಯಾವಳಿಗಳನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ. ಸದ್ಯ ಈಗ ಒಂದು ಕಡೆ ನೀರಿನ ಹರಿವು ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಕುಸುಮಳಿ ಬಳಿ ಏನು ಹೊಸದಾಗಿ ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಸೇತುವೆ ಕಾಮಗಾರಿ ನಡೀತಾ ಇರುವಂತಹ ಕಾರಣಕ್ಕಾಗಿ ನದಿಯ ಒಳಭಾಗದಲ್ಲಿ ಕೂಡ ಒಂದು ತಾತ್ಕಾಲಿಕ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಆ ಒಂದು ರಸ್ತೆ ಮೇಲೆ ನೀರು ಬಂದಿರುವಂತಹ ಕಾರಣಕ್ಕಾಗಿ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತದ್ದು. ಇದೇ ಒಂದು ಕಾರಣಕ್ಕಾಗಿ ಬೆಳಗಾವಿ ಮತ್ತು ಗೋವಾಕ್ಕೆ ಸಂಪರ್ಕಿಸುವಂತಹ ರಸ್ತೆ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತದ್ದು. ಬೆಳಗಾವಿಯಿಂದ ಯಾರಾದ್ರೂ ಗೋವಾಕ್ಕೆ ಹೋಗ್ಬೇಕಂತಂದ್ರೆ ಅದು ಖಾನಾಪುರ್ ರಾಮನಗರ್ ಮಾರ್ಗವಾಗಿ ಓಡಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಸದ್ಯ ಈಗ ಚೋರ್ಲಾ ಭಾಗದಲ್ಲಿ ಏನು ಸಾಕಷ್ಟು ಪ್ರಮಾಣದಲ್ಲಿ ನೀರಾಗ್ತಾ ಇದೆ, ಏನು ಮಳೆ ಆಗ್ತಾ ಇದೆ, ಅದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ರಸ್ತೆ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತದ್ದು. ಇದರಿಂದ ಈ ಒಂದು ಭಾಗದಲ್ಲಿ ಏನು ಗ್ರಾಮಗಳು ಬರ್ತವೆ ಆ ಗ್ರಾಮಸ್ಥರೆಲ್ಲರೂ ಕೂಡ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜಾಂಬೂಟಿ ಸೇರಿದಂತೆ ವಿವಿಧ ಭಾಗದಲ್ಲಿ ಏನು ಅವರೆಲ್ಲರೂ ಕೂಡ ಬೆಳಗಾವಿಗೆ ಬರಬೇಕು. ಅವರು ಸುಮಾರು 20 ಕಿಲೋಮೀಟರ್ ಸುತ್ತಿ ಹಾಕಿ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ಕೇಳ್ತೇನೆ. ಸರ್, ಈಗ ಮಳೆ ಸಿಕ್ಕಾಪಟ್ಟಿ ಆಗ್ತಾ ಇದೆ, ರಸ್ತೆ ಹೆಂಗೆ ಬಂದಿದೆಯಾ? ಒಂದು ವಾರದಿಂದ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇದೆ ಸರ್. ಆ ಮಳೆ ಬಂದ್ರಿಂದ ಮೇಲ್ಗಡೆ 2 ಅಣೆಕಟ್ಟಿದ್ದಾವೆ. ಅಣೆಕಟ್ಟಿಂದ ಒಮ್ಮೆಲೆ ನೀರು ಬಂತು ನಿನ್ನೆ ಮಧ್ಯಾಹ್ನ. ಆ ನೀರು ಬಂದರೆ ನಮ್ಮ ತಾತ್ಕಾಲಿಕ ರಸ್ತೆ ಏನು ಮಾಡಿದ್ದೀವಿ ಅದು ಡ್ಯಾಮೇಜ್ ಆಗುತ್ತೆ ಅಂತ ನಾನು ವೆಹಿಕಲ್ ಸ್ಟಾಪ್ ಮಾಡಿದ್ದೀವಿ. ಅದು ಇನ್ನು 2-3 ದಿನದಲ್ಲಿ ಅದು ನೀರು ಕಡಿಮೆ ಆದಾಗ ಇನ್ನೂ 2 ಲೈನ್ ಪೈಪ್ ಹಾಕಿ ಸರಿ ಮಾಡ್ತೀವಿ. ಸರಿ ಮಾಡಿ ವೆಹಿಕಲ್ ಬಿಡ್ತೀವಿ. ಆಮೇಲೆ ನಿರಂತರವಾಗಿ ಮಳೆ ಬರ್ತಾ ಇದೆ, ಕೆಲಸ ಮಾಡೋದಕ್ಕೂ ಅಡಚಣೆ ಆಗ್ತಾ ಇದೆ ಬ್ರಿಡ್ಜಿದ್ದು. ಮತ್ತು ಡೈವರ್ಷನಲ್ಲಿ ಯಾರಾದರೂ ಹೋಗಿ ಜೀವ ಹಾನಿ ಆತಂದರೆ ಅದಕ್ಕೆ ಮುಂಜಾಗ್ರತೆ ಕ್ರಮ ನಿಲ್ಲಿಸಿದ್ದೀವಿ. ಬಟ್ ಡೈವರ್ಷನ್ ಏನು ಹಾಳಾಗಿಲ್ಲ, ಚೆನ್ನಾಗಿದೆ. ಅದನ್ನು ಇನ್ನೂ ರೆಡಿ ಮಾಡ್ತೀವಿ.
ಸೊ ಇದು ಚೈತ್ರ, ಒಂದ್ ಕಡೆ ಈಗ ಬೆಳಗಾವಿಯಿಂದ ಚೋರ್ಲಾ ಮಾರ್ಗವಾಗಿ ಗೋವಾಕ್ಕೆ ಹೋಗ್ತಾ ಇದ್ದಂತಹ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತದ್ದು. ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯ ವಿವಿಧ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಕೃಷ್ಣಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿದೆ. ಇದರಿಂದ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಸಾಕಷ್ಟು ಏನು ಕೆಳ ಹಂತದ ಸೇತುವೆಗಳೇನಿದಾವೆ ಅವುಗಳು ಕೂಡ ಮುಳುಗಡೆಯ ಭೀತಿ ಈಗ ಎದುರಿಸ್ತಾ ಇರುವಂತದ್ದು. ಚೈತ್ರ, ರೈಟ್, ಥ್ಯಾಂಕ್ ಯು ಸಹದೇವ್ ಮಾನೆ ಮಾಹಿತಿಗಾಗಿ.